ಹಿಂದೆ ಬರ್ರಿ, ಅವ್ರಿಗೆ ಬಿಡಿ, ಫ್ರೀ ಬಿಡಿ ಅವರಿಗೆ. ಸೈಡು ಏನಾಗಿದೆ ನಮ್ಮ ಛಾಯಾಗ್ರಾಹಕರ ಅಲ್ಲೇ ಅದನ್ನು ನಾವು ಖಂಡಿಸಿ ಎಲ್ಲನೂ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಛಾಯಾಗ್ರಾಹಕರಿಗೆ ನ್ಯಾಯ ಬೇಕು, ಅಲ್ಲೇ ಆಗಿರೋಂಥ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಾವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ. ಅದು ಶಾಂತಿಯುತವಾಗಿ ಮಾಡ್ತಿದ್ದೀವಿ. ಮುಂದಿನ ದಿನಗಳು ಆಗಲಿಲ್ಲ ಅಂತಂದರೆ ಮುಂದಿನ ಪ್ರತಿಭಟನೆ ಮಾಡ್ತೀವಿ ಎಲ್ಲ ಛಾಯಾಗ್ರಾಹಕರು ಸೇರಿಕೊಂಡು. ಅದರಲ್ಲಿ ನಡೆದಂಥ ಭೈರೇಶ್ವರ ದೇವಸ್ಥಾನದಲ್ಲಿ ನಮ್ಮ ಫೋಟೋಗ್ರಾಫರ್ಗೆ ಹಲ್ಲೆ ಮಾಡಿರೋದಂಥ ಎಲ್ಲ ಇದು ಮಾಡಿ ಅರಕಲಗೂಡು ತಾಲೂಕು ಮತ್ತು ಹಾಸನ ಜಿಲ್ಲಾ ಛಾಯಾಗ್ರಾಹಕರು ಮತ್ತು ಎಲ್ಲ ಡಿಸ್ಟಿಕ್ಕಿಂದ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಮೌನ ಮೆರವಣಿಗೆಗೆ ಯಶಸ್ವಿಗೊಳಿಸಿದ್ದಾರೆ. ನನ್ನ ಅಭಿನಂದನೆಗಳು. ಈ ಹೋರಾಟ ನಾವು ಹಮ್ಮಿಕೊಂಡಿರೋದೇನಕ್ಕೆ ಅಂದರೆ, ಮೊನ್ನೆ ಪ್ರೀ ವೆಡ್ಡಿಂಗ್ ಶೂಟ್ಗೋಸ್ಕರ ಸಕಲೇಶ್ಪುರದಲ್ಲಿ ಒಂದು ಟೆಂಪಲ್ಗೆ ಶೂಟ್ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಲೋಕಲ್ ಜನರು ಸ್ವಲ್ಪ ಗಲಾಟೆ ಮಾಡಿದ್ರು ಅಂತ ವಿಷಯ ಗೊತ್ತಾಯಿತು. ಅದರಿಂದ ತುಂಬ ನಮ್ಮ ಫೋಟೋಗ್ರಾಫರ್ ಅವ್ರ ಕ್ಯಾಮ್ರಾಗಳು ಎಲ್ಲ ಸ್ವಲ್ಪ ಡ್ಯಾಮೇಜ್ ಮಾಡಿ ಅವ್ರಿಗೂ ಹೊಡೆದು ಎಲ್ಲ ಮಾಡಿದ್ದಾರೆ. ಅಲ್ಲಿ ಏನಾದ್ರು ಇಶ್ಯೂಸ್ ಇದ್ದಿದ್ರೆ ಅವರು ಸ್ವಲ್ಪ ಮಾತಾಡೇ ಬಗೆಹರಿಸ್ಕೋಬೋದಾಯಿತು. ಯಾಕಂದರೆ ನಮ್ಮ ಜೊತೆಲಿ ಲೇಡೀಸ್ ಎಲ್ಲ ಬಂದಿರ್ತಾರೆ, ನಾವು ಅವ್ರ ಬಗ್ಗೆ ಕೇರ್ ತೊಗೊಳ್ತಾ ಇರ್ತೀವಿ. ಅಂಥ ಆ ರೀತಿ ಇದ್ದಾಗ ಹೊಡೆದಾಟಕ್ಕೆ ಬಂದಿದ್ದು ಮೊದಲನೇದು ದೊಡ್ಡ ತಪ್ಪು. ಇನ್ನೊಂದು ಕೈ ಎತ್ತಿ ಲೇಡೀಸ್ ಮೇಲೂ ಎಲ್ಲ ಕೈ ಎತ್ತಿದ್ದು ಸ್ವಲ್ಪ ತಪ್ಪು ಅನ್ನಿಸ್ತು. ಜೊತೆಗೆ ಸರ್ಕಾರಕ್ಕೂ ಒಂದು ಮನವಿ ಇದೆ, ಸ್ವಲ್ಪ ದೇವಸ್ಥಾನಗಳಲ್ಲಿ ನಾವು ಪ್ರೀ ವೆಡ್ಡಿಂಗ್ ಶೂಟು ಅವರ ಲೈಫಲ್ಲಿ ಒನ್ ಟೈಮ್ ಏನೋ ಒಂದೆರಡು ಸೆಕೆಂಡು ಅಲ್ಲಿ ಶೂಟ್ ಮಾಡ್ತೀವಿ, ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಸರ್ಕಾರಕ್ಕೂ ನಾವು ಮನವಿ ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲದೆ ಅಲ್ಲಿ ಎಷ್ಟೋ ಬೇರೆ ಜನರು ಬಂದು ಗಲೀಜು ಮಾಡೋಗಿರ್ತಾರೆ. ನಾವು ಶೂಟ್ ಮಾಡುವಾಗ ಅಲ್ಲಿ ನಾವು ಕ್ಲೀನ್ ಮಾಡಿಬಿಟ್ಟು ಅದನ್ನು ಶೂಟ್ ಮಾಡ್ತೀವಿ. ಅಂಥ ಕೆಲಸಗಳು ನಾವು ಮಾಡ್ತಾ ಇರ್ತೀವಿ. ಆದರೆ ಅದು ಅಲ್ಲಿ ಲೋಕಲ್ ಜನರಿಗೆ ಏನು ಅನ್ನಿಸ್ತೋ ಏನಾಯಿತೋ ಗೊತ್ತಿಲ್ಲ, ಬಟ್ ಅದು ನೆಗೆಟಿವ್ ಆಗಿ ಕ್ರಿಯೇಟ್ ಆಗಿ ಅಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಯಿತು. ಇಂಥದ್ದು ಇನ್ನು ಮುಂದೆ ಆಗಬಾರ್ದು. ಮತ್ತು ಈ ಥರ ಛಾಯಾಗ್ರಾಹಕರ ರಕ್ಷಣೆಯೂ ಬೇಕು. ಜೊತೆಗೆ ನಾವು ಹೋಗಿದ್ದ ಕಡೆ ಸ್ವಲ್ಪ ಶೂಟ್ ಮಾಡೋದಕ್ಕೆ ಎಲ್ಲ ನಾವಂತೂ ಯಾರಿಗೂ ತೊಂದರೆ ಕೊಡಲ್ಲ. ಇದುವರೆಗೂ ಅಂಥ ಇಶ್ಯೂಸ್ ಏನೂ ಇರಲ್ಲ. ನಾವು ಆದಷ್ಟು ಹೋಗಿದ್ದ ಕಡೆ ಎಲ್ಲರ ಜೊತೆ ಬೆರೆತು ಮಾಡ್ತಾಯಿದ್ವಿ. ಉದ್ದೇಶ ಏನಿಲ್ಲ, ಇಂಥ ಘಟನೆಗಳು ಮತ್ತೆ ನಿರ್ಮಾಣ ಆಗಬಾರ್ದು, ಈ ರೀತಿ ಹೋಗಿದ್ದ ಕಡೆ ತೊಂದರೆಗಳಾಗಬಾರ್ದು. ನಾವು ಯಾಕಂದರೆ ಹುಡುಗಿ ಎಲ್ಲಿನೋ ಬಂದಿರ್ತಾರೆ, ನಾವೆಲ್ಲಿನೋ ಬಂದಿರ್ತೀವಿ. ನಾವು ಯಾವುದೋ ಒಂದು ಪ್ಲೇಸ್, ಒಳ್ಳೆ ಪ್ಲೇಸನ್ನು ನಮ್ಮ ಇಷ್ಟ ಲೇಖ ಪ್ಲೇಸನ್ನೇ ನಾವು ತೋರಿಸ್ಬೇಕು ಬ್ಯಾಕ್ಗ್ರೌಂಡಲ್ಲಿ ಅನ್ನೋ ಉದ್ದೇಶದಿಂದ ಹೋಗಿರ್ತೀವಿ ಹೊರತು ಸೀನರಿ ಆಗಲಿ ನಾವು ಇಂಥ ದೇವಸ್ಥಾನಗಳಾಗಲಿ ಇಂಥದ್ದನ್ನ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಹೋಗಿರ್ತೀವಿ ಹೊರತು ಅಲ್ಲಿ ಗಲಾಟೆ ಮಾಡೋಕ್ಕಾಗಲಿ ಬೇರೆ ಶೂಟ್ಗಾಗಲಿ ಹೋಗಿರಲ್ಲ. ನಾವು ಬೇರೆ ರೀತಿ ಉದ್ದೇಶ ಇಟ್ಕೊಂಡು ಹೋಗಲ್ಲ ನಾವು. ಹಾಗಾಗಿ ಆದಷ್ಟು ನಮಗೆ ರಕ್ಷಣೆನೂ ಇರಬೇಕು, ಜೊತೆಗೆ ಇಂಥ ಜಾಗದಲ್ಲಿ ಶೂಟ್ ಮಾಡುವಾಗ ಸ್ವಲ್ಪ ಅವಕಾಶನೂ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮ ಫೋಟೋಗ್ರಾಫರ್ಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ, ಒಂದು ಸ್ಟುಡಿಯೋ ಬಿಸ್ನೆಸ್ಸು ನಿಂತೋಗಿದೆ. ಯಾಕೆಂದರೆ ಇವಾಗ ಡಿಜಿಟಲ್ ಅಂತ ಹೇಳ್ಬಿಟ್ಟು ಒಂದು ಪಾಸ್ಪೋರ್ಟ್ಗೆ ಹೋದ್ರೂ ಅವರೇ ತಕ್ಕೊಂತಾರೆ. ಅದೇ ಅಲ್ಲೇ ಎಲ್ಲ ಲ್ಯಾಬ್ ಸ್ಟುಡಿಯೋ ಬಿಸ್ನೆಸ್ ಅನ್ನೋದೇ ನಿಲ್ಲಾಗಿದೆ ನಮಗೆ. ಅದರಲ್ಲೂ ವರ್ಷಕ್ಕೆ 3 ತಿಂಗಳು ಕೆಲಸ ಇದ್ರೆ 3 ತಿಂಗಳು ಕೆಲಸ ಇರೋದು. ಅದರಲ್ಲೂ ಇವೆಲ್ಲ ನಿಂತ್ಕೊಂಡ್ಬಿಟ್ಟ ಅಂದರೆ ನಾವು ಫೋಟೋಗ್ರಾಫರ್ಸ್ಗಳು ಸಂಪಾದನೆ ಮಾಡೋದು ಹೆಂಗೆ, ದುಡಿಯೋದು ಹೆಂಗೆ?
ಇದು ತುಂಬ ಕಷ್ಟ ಆಗ್ತಾ ಇದೆ ಫೋಟೋಗ್ರಾಫರ್ಸ್ಗಳಿಗೆ. ಇದನ್ನು ಈ ಥರ ಹೋಗಿದ್ದ ಜಾಗದಲ್ಲಿ ಪ್ರಾಬ್ಲಮ್ಗಳಾದರೆ ಮುಂದೆ ಕ್ಲೈಂಟ್ಗಳಿಗೆ ಬರೋಕ್ಕೆ ಎದುರ್ಕೊಂತಾರೆ. ಆ ಥರ ಆಗಬಾರ್ದು. ಫೋಟೋಗ್ರಾಫರ್ ನಾವೆಲ್ಲ ಒಗ್ಗಟ್ಟಿದ್ದೀವಿ ಅನ್ನೋದನ್ನು ತೋರಿಸ್ಬೇಕು. ಈ ಥರ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ನಾವು ಮನವಿ ಸಲ್ಲಿಸೋಕೆ ಬಂದಿದ್ದೀವಿ ಇಲ್ಲಿ. ಡಾಕ್ಟರ್ನಾಗಿದ್ದೀನಿ. ಈ ಬೆಟ್ಟದ ಭೈರವೇಶ್ವರದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸ್ತಾ ನಾನೊಂದು 2 ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಈ ಉದ್ಯಮ ನೆಚ್ಕೊಂಡು ನಾವು ಕರ್ನಾಟಕದಲ್ಲಿ ಲಕ್ಷಾಂತರ ಕುಟುಂಬಗಳು ಬದುಕ್ತಾ ಇದ್ದೀವಿ. ನಾವು ಫೋಟೋಶೂಟ್ಗೆ ಹೋಗ್ಬೇಕಾದ್ರೆ ನಾವು ನಮ್ಮ ಸಂಪ್ರದಾಯಗಳನ್ನ ಪಾಲಿಸ್ಕೊಂಡೇ ಹೋಗೋದು. ನಾವು ನಮ್ಮ ಕಪಲ್ಗೂ ಹೇಳಿರ್ತೀವಿ, ಅಲ್ಲಿಗೆ ಬರ್ಬೇಕಾದ್ರೆ ಯಾವುದೇ ಥರ ಪಾಶ್ಚಿಮಾತ್ಯ ಉಡುಗೆಗಳನ್ನ ತೊಡಂಗಿಲ್ಲ, ಸ್ಯಾರಿಲೇ ಬರಬೇಕು. ಆ ದೇವಸ್ಥಾನದಲ್ಲಿ ಹೋದ್ರೆ ದೇವಸ್ಥಾನಕ್ಕೆ ನಾವು ಏನು ಶೂಟಬಲ್ ಇರುತ್ತೋ, ದೇವಸ್ಥಾನದಲ್ಲಿ ನಾವೇನು ಬೇರೆ ಥರ ಅಲ್ಲ, ಆ ದೇವಸ್ಥಾನಕ್ಕೆ ಏನು ನಾವು ಸಾಂಪ್ರದಾಯಿಕವಾಗಿ ತೆಗಿಯೋಕ್ಕೆ ಸಾಧ್ಯ ಅದನ್ನು ಮಾತ್ರ ತೆಗೆಯೋದು, ಅಲ್ಲೂ ಏನೂ ಇಲ್ಲ. ಹಂಗಾಗಿ ನಾವು ಎಲ್ಲೂ ಕೂಡ ಯಾವುದೇ ಕಿರಿಕಿಲ್ಲ. ಹೋದ ಜಾಗದಲ್ಲಿ ಎಲ್ಲ ಫೋಟೋಗ್ರಾಫರ್ ಮನಸ್ಥಿತಿಗಳು ಏನು ಒಂದೇ ಥರ ಇರಲ್ಲ. ಆಮೇಲೆ ಅಲ್ಲಿ ಬರ್ತಕ್ಕಂಥ ಸ್ಥಳೀಯರಲ್ಲೂ ಯಾರಲ್ಲೂ ಒಂದೇ ಥರ ಮನಸ್ಥಿತಿಗಳಿರಲ್ಲ. ಸಣ್ಣ ಪುಟ್ಟ ಮಾತುಗಳಾಗುತ್ತೆ. ಆ ಮಾತುಗೋಸ್ಕರ ದೈಹಿಕ ಅಲ್ಲೇ ನೈತಿಕ ಪೊಲೀಸ್ಗಿರಿ ಮಾಡೋದೆಷ್ಟು ಸರಿ? ಇದನ್ನು ಖಂಡಿಸೋಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಹಾಗೂ ಇನ್ನು ಅಲ್ಲಿ ಕೆಲವರು ಆ ಲೋಕಲಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಬೆಂಗಳೂರಿಂದ ಬರ್ತಾರೆ, ಗಾಂಜಾ ಹೊಡಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಸರ್, ನಾವು ಫೋಟೋಗ್ರಾಫರ್ ನಾವು ಅರ್ಲಿ ಮಾರ್ನಿಂಗಲ್ಲಿ ಹೋಗೋದು. ಅರ್ಲಿ ಮಾರ್ನಿಂಗ್ ಹೋಗಿ ನಾವು 8-8ವರೆಗೆ ಸೂರ್ಯ ನತ್ತಿ ಬರೋದಿಗೆ ನಾವು ಲೊಕೇಶನ್ ಖಾಲಿ ಮಾಡಿಬಿಡ್ತೀವಿ. ಆ ವಾತಾವರಣ ನೋಡಿದರೆ ಅಲ್ಲಿ ಬರೀ ಬಾಟ್ಲುಗಳು ಅವು ಇವು ಬಿದ್ದು, ಅದನ್ನು ಸರಿಪಡಿಸಿ ಫೋಟೋಗ್ರಾಫರ್ಗಳಿಂದ ಏನಲ್ಲಿ ತೊಂದರೆ ಆಗ್ತಾ ಇಲ್ಲ. ಫೋಟೋಗ್ರಾಫರ್ಗಳು ಎಲ್ಲರೂ ಅಲ್ಲಿ ತಾಳ್ಮೆಯಿಂದನೇ ನಡ್ಕೊಂಬರೋದು. ಮತ್ತು ಅಲ್ಲಿ ಅರ್ಚಕರು ಇವರೆಲ್ಲ ಹೇಳ್ತಾರೆ, ಇಲ್ಲಿ ಬರ್ತಾರೆ, ಇಲ್ಲಿ ಈ ಜಾಗನೇ ಬೇಕಾ ಅಂತ ಹೇಳ್ತಾರೆ. ಸರ್, ನಾವು ನಮ್ಮ ದೇವಸ್ಥಾನದಲ್ಲದೆ ನಾವು ಹೊರಗಡೆ ಶೂಟ್ ಮಾಡೋಕ್ಕಾಗತ್ತಾ? ನಮಗೆ ಸರ್ಕಾರದಿಂದ ಒಂದು ಸುತ್ತಲೇ ಓಡಿಸಿ ಈ ದೇವಸ್ಥಾನದಲ್ಲಿ ಮಾಡಿ, ಈ ದೇವಸ್ಥಾನದಲ್ಲಿ ಮಾಡಬೇಡ ಅಂತ. ನಮ್ಗೆ ಆ ಲಿಸ್ಟಲ್ಲಿ ಬೆಟ್ಟದ ಬೇರೆ ಇಲ್ಲ ಅಂದರೆ ನಾವು ಹೋಗೋದೇ ಇಲ್ಲ. ಈಗ ನಮಗೆ ಆ ದೇವಸ್ಥಾನ ಇಲ್ಲ ಅಂದರೆ ಸರ್, ನಮಗೆ ನಾವು ಬೇರೆ ದೇವಸ್ಥಾನ ಹುಡುಕತ್ತೀವಿ. ಬಟ್ ನಾವು ಇಲ್ಲಿಂದ ಲಕ್ಷಾಂತರ, ನಾವು ಸಾವಿರಾರು ಜನ ಅಲ್ಲಿ ಫೋಟೋಗ್ರಾಫರ್ಗಳು ಹೋಗ್ತೀವಿ. ಅಲ್ಲಿ ಲೋಕಲ್ಸು, ಅಲ್ಲಿ ಟೀ ಮಾರೋರು, ತಿಂಡಿ ಕ್ಯಾಂಟೀನ್ಗಳು, ಅವ್ರದ್ದು ಜೀವನ ಆಗ್ತಾಯಿದೆ. ಈ ಲೋಕಲ್ಗಳೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಹೊರತು ಫೋಟೋಗ್ರಾಫರ್ಗಳಿಗೇನು ಮಾಡ್ತಾ ಇಲ್ಲ. ನಮಗೆ ಬೇರೆ ಜಾಗ ಸಿಗುತ್ತೆ, ದಯವಿಟ್ಟು ಇದ್ರ ಬಗ್ಗೆನೂ ಗಮನ ಕೊಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ವಿ. ನಾನು ಕೂಡ ಒಬ್ಬ ಸದಸ್ಯ ಆಗಿದ್ದೀನಿ ಫೋಟೋಗ್ರಾಫರ್. ಇದಕ್ಕೆ ಸರ್ ಏನು ವಿಷಯ ಅಂದರೆ, ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಭಟ್ರು, ಏನು ಕಾಲಭೈರವೇಶ್ವರ ಸ್ವಾಮಿ ಟೆಂಪಲ್ ಏನು ಭಟ್ರಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಸನಾತನ ಧರ್ಮದ ಬಾಗ್ಲಾಕೊಂಡು ನಾನು ಫೋಟೋಶೂಟ್ ಮಾಡೋದು ನೋಡೋಕ್ಕಾಗ್ದಲ್ಲೇ ಬಾಗ್ಲಾಕೊಂಡೆ. ಸರ್, ಯಾವುದೇ ಫೋಟೋಗ್ರಾಫರು ಕೂಡ ಬಾಗ್ಲಾಕೊಂಡು ನೀವು ಪೂಜೆ ಮಾಡಿ ಅಂತ ನಾವು ಹೇಳಿಲ್ಲ. ಅದು ಅವ್ರು ಮಾಡಿರೋದು ಸನಾತನ ಧರ್ಮಕ್ಕೆ ಮಾಡಿರೋಂಥ ಅಪಮಾನ ಅವ್ರು ಮಾಡಿರೋದು, ಬಾಗ್ಲಾಕೊಂಡು ಪೂಜೆ ಮಾಡೋದು. ಯಾವ ಹಿಂದುತ್ವಲ್ಲೂ ಇಲ್ಲ ಸರ್. ಭಗವದ್ಗೀತೆ ಏನು ಹೇಳುತ್ತೆ ಹೇಳ್ರಿ? ಭಗವದ್ಗೀತೆ ತಂದೆ ಅದು ಇದಿದೆ, ಅದನ್ನು ಅರ್ಥಕೊಂಡು ಮಾತಾಡಬೇಕು ಭಟ್ರುಗಳು. ಫೋಟೋಗ್ರಾಫರ್ ಯಾವತ್ತೂ ಕೂಡ ಯಾರಿಗೂ ಕೆಡಕ್ಕೆ ಬಯಸಿಲ್ಲ ಸರ್. ಶಾಂತ ಸ್ವಭಾವದವರು ಫೋಟೋಗ್ರಾಫರು. ಅದನ್ನು ಅರ್ಥ ಮಾಡ್ಕೋಬೇಕು. ಅವರು ಯಾರು ಹೊಡೆದ್ಲಿ, ಒಂದು ಬೈಲಿ ಕೂಡ ಅವರು ಒಂದು ಪ್ರೋಗ್ರಾಮ್ ಕೊಡೋದು ಊಟ ಮಾಡಿ ಅಂತ ಯಾರೂ ಕೇಳಲ್ಲ ಸರ್. ನಮ್ಮ ಫೋಟೋ ಚೆನ್ನಾಗಿ ಬರಬೇಕು ಅಂತ ಕೇಳ್ತಾರೆ. ಅದನ್ನು ಅರ್ಥಕೊಂಡು ಎಲ್ಲ ಪ್ರೋಗ್ರಾಮಲ್ಲೂ ನಾವು ತಾಳ್ಮೆಯಿಂದ ಬಂದು ನಾವು ಜೀವನ ಮಾಡ್ತಾರೆ ಸರ್. 1 ರೂಪಾಯಿಗೂ ಜೀವನ ಮಾಡ್ತಾ ಇರ್ತೀವಿ. ಇವರು ಏಕಾಏಕಿ ಬಂದು ಅವ್ರು ಊಟ ಮಾಡೋದು, ತಿಂಡಿ ಮಾಡೋದು ಏಕಾಏಕಿ ಮಾಡಿ ನೀವೇ ನೋಡಿದ್ದೀರಾ ಎಷ್ಟು ಅಲ್ಲೇ ಮಾಡಿದ್ರೆ. ಅಲ್ಲೇ ಆಗಲಿ ಅಂತ ಹೇಳ್ಬಿಟ್ಟು ಏನು ಸ್ಥಳೀಯ ಪೊಲೀಸ್ ಠಾಣೆ ಎದುರುಗಡೆನೇ ಬಂದು ಕೂಡ ಅಲ್ಲೇ ಮಾಡ್ತಾರೆ. ಅಂದರೆ ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಶೋಷಣೆ ಆಗ್ತಾಯಿದೆ ಫೋಟೋಗ್ರಾಫರಿಗಿನ ನೀವು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ನನ್ನಲ್ಲಿ ರಾಜ್ಯಕ್ಕೆ ನಾನೊಂದು ಸಲಹೆ ಏನು ಹೇಳ್ತೀನಿ ಅಂದರೆ, ನಮ್ಮದು ಏನು ಅಸಂಘಟಿತ ವಲಯ ಇದೆ, ಈ ಅಸಂಘಟಿತ ವಲಯನ ತಾವೆಲ್ಲರೂ ಸೇರಿ ಏನು ರಾಜಕಾರಣಿಗಳಿದಿರೋ ದಯಮಾಡಿ ಇವ್ರನ್ನ ಕೀಳ್ಮಟ್ಟಕ್ಕೆ ತರಬೇಡಿ. ಇಂಥ ಕೀಳ್ಮಟ್ಟ ಬೇಡ. ನಮಗೆ ನಮ್ಮದೇ ಆದ ಒಂದು ಇದನ್ನು ಕೊಡಿ. ನಮ್ಮದೇ ಆದ ಏನು ಅಸಂಘಟಿತ ವಲಯಕ್ಕೆ ಏನು ಕೊಡಬೇಕು ಅದನ್ನು ಕೊಡಿ. ನಮ್ಮನ್ನು ಶೋಷಣೆ ಮಾಡಬೇಡಿ. ಯಾವತ್ತೂ ಕೂಡ ಶೋಷಣೆ ರೀತಿ ನೋಡಬೇಡಿ. ಒಡೆಯೋದು ಪಡೆಯೋದನ್ನು ಇಟ್ಕೋಬೇಡಿ ಸರ್. ನಮಗೆ ಅಸಂಘಟಿತ ವಲಯ ಏನಿದೆ ಅದನ್ನು ಕಾಪಾಡಿ, ಇದೇ ನಮ್ಮ ಉದ್ದೇಶ. ಫೋಟೋಗ್ರಾಫರಿಗೆ ತಂದೆ ಆದ ಹಕ್ಕುಗಳನ್ನು ಕೊಡಿ. ನಾವು ಯಾವತ್ತೂ ಕೂಡ ನಮ್ಮ ಒಂದು ಏನು ಹಿಂದುತ್ವವನ್ನು ಬಿಟ್ಟು ಹೋಗಿಲ್ಲ. ನಮ್ಗೆ ಎಲ್ಲ ಧರ್ಮನೂ ಒಂದೇ. ನಮ್ಗೆ ಯಾರು ಕರೆದ್ರೂ ಹೋಗಿ ಫೋಟೋಗ್ರಫಿ ಮಾಡ್ತೀವಿ. ನಮ್ಮ ಜೀವನ ಅದರಲ್ಲಿ ನಡೀತಾ ಇದೆ. ನಾವು ಕೇಳ್ತಾ ಇರೋದು ಇಷ್ಟೇ. ನಾವು ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಅಂದರೆ, ಅಸಂಘಟಿತ ವಲಯ ಏನು ಫೋಟೋಗ್ರಾಫರ್ ನೀವು ಸೇರ್ತೀರ, ನಮಗೊಂದು ಸಂಘಟನೆ ಇದೆ ನಮ್ಮದು ಕೂಡ, ನಮಗೂ ಒಂದು ಒಳ್ಳೆ ಇದು ಕೊಡಿ. ನಮ್ಮ ಏನಲ್ಲಿ ಅವ್ರು ಹೇಳಿದ್ರು ಭಟ್ರು, ನಾವು ಸರ್ ನೀವು ಹೇಳಿ ಇಷ್ಟಿತ ಫೋಟೋಗ್ರಫಿ ಮಾಡ್ತಾ ಬಂದಿದ್ದೀವಿ ನಾವು. ಇಲ್ಲಿ ಆ ತಾಲೂಕು ಆಡಳಿತಕ್ಕೆ ಅವ್ರು ಮನವಿ ಕೊಡ್ಬೋದಿತ್ತಲ್ಲ, ನಮಗೆ ತೊಂದರೆ ಆಗ್ತಿದೆ ಅಂತ ಅವ್ರು ಹೇಳ್ಬೋದಲ್ಲ. ಇದಕ್ಕೆಲ್ಲ ನೇರ ಕಾರಣ ಅವು ಭಟ್ರೆ ಸರ್. ಅವ್ರು ಮಾತಾಡೋದು ನೋಡ್ಬಿಟ್ರೆ ಅವು ಬಾಯಲ್ಲಿ ಬರೋದು ಸಂಸ್ಕೃತ ಅಲ್ಲ ಸರ್, ಬರೀ ಕೆಟ್ಟ ಪದಗಳೇ. ಸುಳ್ಳ ಮಕ್ಕಳು ಹಂಗೆ ಹಿಂಗೆಲ್ಲ ಬೈತಾರೆ ಅವರು. ಇದು ನೋಡಿ, ಈ ಪದ ನಮ್ಮ ಬಾಯಲ್ಲಿ ಬರಬಾರ್ದು, ಆ ಪದನ ಅವ್ರು ಯೂಸ್ ಮಾಡ್ತಾರೆ. ಇದಕ್ಕೆಲ್ಲ ನೇರ ಹೊಣೆ ಭಟ್ರೆ ಸರ್. ಯಾರೂ ಏನು ಬಿಡಲ್ಲ. ಇದನ್ನೇ ನಿಜವಾದ ಇದು. ನಮ್ಮ ಕಾರ್ಯದರ್ಶಿಗಳಿದ್ದಾರೆ ಸರ್, ಅವ್ರು ಮಾತಾಡಿ. ಏನು ಮೊನ್ನೆ ನಡೆದಂತಹ ಘಟನೆ ಇದೆ, ಇದೊಂದು ಭಾರಿ ವಿಷಾದನೀಯ ಘಟನೆ. ಅಲ್ಲಿ ನಡೆದಂತಹ ಎಲ್ಲ ವಿಡಿಯೋ ಚಿತ್ರಣಗಳನ್ನು ನಾವು ನೋಡಿದ್ದೀವಿ. ಮೊದಲನೇದಾಗಿ ನಾವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದೇ ಮೊದಲನೇ ತಪ್ಪು. ನೈತಿಕ ಪೊಲೀಸ್ಗಿರಿಯನ್ನು ಮಾಡೋದು ಭಾಳ ತಪ್ಪು.
ಅವ್ರಿಗೇನಾರು ಸಮಸ್ಯೆ ಆಗಿತ್ತಂತ ತಾಲೂಕು ಆಡಳಿತ ಇದೆ, ಪೊಲೀಸ್ ಇಲಾಖೆ ಇದೆ, ಅವ್ರ ಗಮನಕ್ಕೆ ತರಬೇಕು. ಅಲ್ಲಿ ಫೋಟೋ ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಡ್ತಾರೋ ಮುಂದಿನದು. ಆದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಗಿದೆಯಲ್ಲ ಅದು ಭಾರಿ ತಪ್ಪು. ಆ ರೀತಿ ಎಲ್ಲೂ ಕೂಡ ಫೋಟೋಗ್ರಾಫರಿಗೆ ಈ ಥರ ಆಗಬಾರ್ದು. ಫೋಟೋಗ್ರಾಫರು ಕೂಡ ಎಚ್ಚೆತ್ಕೋಬೇಕು. ಇಂಥ ಪರಿಸ್ಥಿತಿಗಳನ್ನು ನೋಡಿಕೊಂಡು ಫೋಟೋಗ್ರಾಫರು ಎಚ್ಚೆತ್ಕೊಂಡು ಅಲ್ಲಿ ಕೆಲಸ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಈಗಾಗಲೇ ನಮ್ಮ ಹಿರಿಯರು ಹೇಳಿದರು, ಅಸಂಘಟಿತ ವಲಯದಲ್ಲಿ ನಾವೆಲ್ಲ ಇದ್ದೀವಿ ಅಂತ. ಅಸಂಘಟಿತ ವಲಯದಿಂದ ಕಾರ್ಮಿಕ ಇಲಾಖೆಯಿಂದ ಅಸಂಘಟಿತ ವಲಯಕ್ಕೆ ನಮ್ಮನ್ನು ಸಂಘಟಿತ ವಲಯಕ್ಕೆ ಸೇರಿಸೋಂಥ ಪ್ರಯತ್ನ ಈಗ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಐ ಡಿ ಕಾರ್ಡ್ಗಳನ್ನ ತಲುಪಿರ್ಬೋದು. ಆದರೆ ವಿಡಿಯೋಗ್ರಾಫರು ಫೋಟೋಗ್ರಾಫರು ಎಚ್ಚೆತ್ಕೋಬೇಕು. ಇಂತಹ ಘಟನೆಗಳು ಮುಂದೆ ಎಲ್ಲೂ ನಡೆದಿಲ್ಲ ಇರೋ ರೀತಿಯಲ್ಲಿ ನಾವು ಕೂಡ ನಮ್ಮ ವರ್ತನೆಯಲ್ಲೂ ನಾವು ಬದಲಾವಣೆ ಮಾಡ್ಕೋಬೇಕಾಯ್ತು. ಖಂಡಿತ ಅದು ನಾವು ನಮ್ಮದೇ ಎಲ್ಲ ಸರಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಒಂದು ಭಾಗ ಒಂದು ತಪ್ಪಿರ್ಬೋದು. ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಿದೆಯಲ್ಲ ಭಾರಿ ತಪ್ಪು. ಅಕಸ್ಮಾತ್ ಒಬ್ಬ ಫೋಟೋಗ್ರಾಫರು ವೀಡಿಯೋಗ್ರಾಫರು ಬಡತನದಲ್ಲಿ ಸಾಲ ಸೂಲ ಮಾಡಿ ವೀಡಿಯೋ ಫೋಟೋಗಳನ್ನ ಫೋಟೋಗ್ರಾಫರ್ಗಳು ಕ್ಯಾಮ್ರಾಗಳನ್ನ ತಂದಿರ್ತಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಸಾಲ ಮಾಡಿ. ತಿಂಗಳಾಗ್ತಿದ್ದಂಗೆ EMI ಕಟ್ಟಬೇಕು ಅವ್ರಿಗೆ. ಆ ಪರಿಸ್ಥಿತಿಯಲ್ಲಿ ಇವತ್ತು ಅವರು ವಸ್ತುಗಳು ನಾಶ ಮಾಡೋದಾಗಲಿ, ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಮಾಡೋದಾಗಲಿ ಭಾರಿ ತಪ್ಪು. ಅದು ಮಾಡಬಾರ್ದು ಅಂತ ಹೇಳಿ ಈಗಲೂ ಕೂಡ ನಾವು ಈ ಮುಖಾಂತರ DC ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡೋಕೆ ಬಂದಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ದಿನ ಏನು ಈ ಮೌನ ಮೆರವಣಿಗೆಯನ್ನು ಆಚರಿಸ್ತಿದ್ವಿ, ಇಡೀ ರಾಜ್ಯದಲ್ಲಿ ಒಂದು ಛಾಯಾಚಿತ್ರಗ್ರಾಹಕ ಅಂತ ಏನಿದೆ ಇದು ಭಾಳ ಒಂದು ನೆನಪನ್ನು ಉಳಿಯೋಂಥದ್ದು. ನಾವು ಇವತ್ತಿನ ದಿನ ಏನೇ ಕೆಲಸ ಕಾರ್ಯಗಳು ಮಾಡಿದರೂ ಇನ್ನು 10 ವರ್ಷಗಳ ಕಾಲ ಅಥವಾ 20 ವರ್ಷಗಳ ಕಾಲ ಅದು ಮೆಲ್ಕಾಗಬೇಕು ಅಂತಂತಂದರೆ ಈ ನಮ್ಮ ಛಾಯಾಗ್ರಾಹಕ ವೃತ್ತಿನೇ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಆದ ಕಾರಣ ಇವತ್ತಿನ ದಿನ ಏನು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಆಯಿತಾ, ಯಾವ ಆಯಿತಾ ಕಾನೂನನ್ನು ಸಡಿಲಗೊಳಿಸಿ ಈ ಒಂದು ಪುಂಡಪೋಖ್ರಿಗಳು ಹೆಚ್ಚಾಗಿ ನಮ್ಮ ಛಾಯಾಚಿತ್ರಗಳ ಮೇಲೆ ಹಲ್ಲೆಗಳನ್ನು ಮಾಡಿದ್ದಾರೆ. ಅವರುಗಳು ದಯಮಾಡಿ ಆಯಿತಾ ಬಂಧಿಸಿ ಅವರಿಗೆ ತುಂಬ ದೊಡ್ಡ ಮಟ್ಟದ ಒಂದು ಶಿಕ್ಷೆಯನ್ನು ಅಳವಡಿಸಿ ಆಯಿತಾ ಇದು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಇವತ್ತಿನ ನಮ್ಮ ಎಲ್ಲ ಛಾಯಾಗ್ರಾಹಕರಿಗೂ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನಮ್ಮ ವೃತ್ತಿಪರರು ಸ್ಟುಡಿಯೋಗಳನ್ನ ಬಂದ್ ಮಾಡಿ ಇವತ್ತಿನ ದಿನ ಎಲ್ಲರೂ ಕೂಡ ಇಡೀ ರಾಜ್ಯದಾದ್ಯಂತ ಬಂದಿದ್ದಾರೆ. ಇಡೀ ರಾಜ್ಯದ ಎಲ್ಲ ಛಾಯಾಗ್ರಾಹಕರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ಸ್ಪಷ್ಟವಾಗಿ ಹಲ್ಲೆಗೊಳಗಾದ ಪರವಾಗಿ ಯಾವುದೇ ಲಾಬಿಗೆ ಮಣಿ ಇದೆ ನಿಷ್ಪಕ್ಷಪಾತವಾಗಿ ವರದಿ ಅವತ್ತಿಂದಲೂ ಮಾಡ್ಕೊಂಬಂದಿದ್ದೀರಿ. ನಮ್ಮ ನೊಂದ ಛಾಯಾಗ್ರಾಹಕರಿಗೆ ಬೆಂಬಲವಾಗಿ ನಿಂತಿದ್ದೀರಿ. ಅದಕ್ಕೆ ನಮ್ಮ ಸಂಘದಿಂದ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇಡೀ ರಾಜ್ಯ ಸಂಘದಿಂದಲೂ ಕೂಡ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಾವು ತುರುವೇಕೆರೆ ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರು ಮಾತಾಡ್ತಿದ್ದೀವಿ. ಏನು ಮೊನ್ನೆ ಆಗಿದಂಥ ಸಕಲೇಶಪುರ ಘಟನೆಗೆ ಮುಖ್ಯ ಕಾರಣ ಏನಂತೇಳಿ ಒಬ್ಬೊಬ್ಬರು ಒಂದೊಂದು ವಿಚಾರನ ಹೇಳ್ತಾ ಇದ್ದಾರೆ. ಏನಂದರೆ ಒಬ್ಬರು ಫೋಟೋಗ್ರಾಫರ್ಸ್ ಕಡೆಯಿಂದಲೇ ತಪ್ಪಾಗಿದೆ. ಆಯಿತು, ಫೋಟೋಗ್ರಾಫರ್ಸ್ ಕಡೆಯಿಂದಲೇ ತಪ್ಪಾಗಿರ್ಬೋದು. ಬಟ್ ಆ ಫೋಟೋಗ್ರಾಫರ್ಸ್ ತಪ್ಪಾಗಿರೋದನ್ನ ಮಾತಿನ ರೀತಿಲಿ ಇಲ್ಲ ಇನ್ನೊಂದು ವ್ಯವಸ್ಥಿತವಾಗಿ ಅದನ್ನು ಮುಂಜಾಗ್ರತೆ ಕ್ರಮನ ಕೈಗೊಳ್ಬೋದಾಯಿತು. ಬಟ್ ಇವ್ರು ಏನಾದರೂ ಏಕಾಏಕಿ ಹೊಡೆದಿರೋದು ದೊಡ್ಡ ತಪ್ಪು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಏನು ಈ ಆಲ್ಮೋಸ್ಟ್ ಬೇರೆ ಏನಾದರೂ ಗಲಾಟೆ ಆಗಿದ್ರೆ ಇಷ್ಟು ದಿನದಲ್ಲಿ 4 ಜನನ ಅರೆಸ್ಟ್ ಮಾಡಿರೋ ಇನ್ನು ಮಿಕ್ಕಿದವ್ರು ಎಲ್ಲರೂ ಅರೆಸ್ಟ್ ಮಾಡಿ ಕರ್ಕೊಂಬರೋದೇನು ದೊಡ್ಡದಾಗಿರಲಿಲ್ಲ. ಬಟ್ ಏನಕ್ಕೆ ಇದು ನಮ್ಮ ಆರಕ್ಷಕ ಠಾಣೆಯವರು ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಇವತ್ತಿನ ಸೇರಿದಂಥ ಇವೆಲ್ಲ ಛಾಯಾಗ್ರಾಹಕರು ಅಲ್ಲಿ ಒಂದೇ ಮನವಿ, ದಯವಿಟ್ಟು ಅವ್ರಿಗೆ ಅರೆಸ್ಟ್ ಮಾಡಿ ನಮ್ಮ ಛಾಯಾಗ್ರಾಹಕರಿಗೆ ಒಂದು ನ್ಯಾಯ ಕೊಡಿಸಿ ಅಂತೇಳಿ ನಾವು ಈ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ, ಹಿಂದೂ ವಿರೋಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ ಛಾಯಾಗ್ರಾಹಕರು ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ನಮ್ಮ ಛಾಯಾಗ್ರಾಹಕರು ಸಹ ಹಿಂದುತ್ವದಲ್ಲಿದ್ದಾರೆ. ನಮ್ಮೆಲ್ಲ ಏನು ಆ ದೇವಸ್ಥಾನಕ್ಕೆ ಕೊಡಬೇಕಾಗಿರುವಂಥ ಗೌರವವನ್ನು ಎಲ್ಲರೂ ಕೊಡ್ತಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಕಡೆ ಎಲ್ಲ ನಾವು ಶೂಟ್ ಮಾಡ್ತಾ ಇದ್ದೀವಿ. ಬಟ್ ಅದೊಂದೇ ಕಡೆ ಈ ಥರ ಗಲಾಟೆ ಆಗಿದೆ ಅಂದರೆ ಅಲ್ಲಿಂದ ಸುತ್ತಮುತ್ತಲಿನ ಸದಸ್ಯರು ಇದಕ್ಕೆ ಕಾರಣವಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಈ ಥರದ್ದು ತೊಂದರೆಗಳನ್ನ ಎಲ್ಲೂ ಆಗಬಾರ್ದು, ಆ ಥರ ಮುಂಜಾಗ್ರತೆ ಕ್ರಮ ಕೈಗೊಳ್ಳಿ ಅಂತೇಳಿ ಈ ಮೂಲಕ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀವಿ. ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಸಕಲೇಶಪುರ ತಾಲೂಕಿನಲ್ಲಿ ನಡೆದ ಛಾಯಾಗ್ರಾಹಕರ ಮೇಲೆ ನಡೆದ ಹಲ್ಲೆಯು ತುಂಬ ಅಮಾನೀಯವಾಗಿದ್ದು, ಛಾಯಾಗ್ರಾಹಕರು ತಪ್ಪು ಮಾಡಿದರೆ ಕುಳಿತು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೋಬೇಕಿತ್ತು ಮೊದಲನೇದಾಗಿ. ಅದು ಬಿಟ್ಟು ಕೈ ಎತ್ತಿ ಅವರಿಗೆ ಮಾನಸಿಕವಾಗಿ ಹಲ್ಲೆ ಹಾಗೆ ಪ್ರಾಣಕ್ಕೆ ಅಪಾಯ ಆಗೋ ಹಾಗೆ ಹಲ್ಲೆ ಮಾಡಿರೋದು ತುಂಬ ಅಮಾನವೀಯವಾದ ಕೃತ್ಯ. ಈ ರೀತಿ ನಡ್ಕೊಂಬಂದಿದ್ರೆ ತಲಾಂತರದಿಂದ ಛಾಯಾಗ್ರಾಹಕರ ವೃತ್ತಿ ಮಾಡ್ಕೊಂಬಂದಿರೋರು ದೇಶದಲ್ಲಿ ಎಷ್ಟು ರೀತಿ ಅದನ್ನು ಉಳಿಸ್ಕೊಂಬಂದಿದ್ದಾರೆ, ಎಂತೆಂಥ ಘಟನೆಗಳನ್ನ ಛಾಯಾಚಿತ್ರದಲ್ಲಿ ಮುದ್ರಿಸಿಟ್ಟಿದ್ದಾರೆ ಅನ್ನೋದನ್ನು ನೆನಪು ಮಾಡ್ಕೋಬೇಕಿತ್ತು. ಆ ಹೊಡೆದ ವ್ಯಕ್ತಿ ಸಹ ಅದೇ ದೇವಸ್ಥಾನದಲ್ಲಿ ಸಹ ಫೋಟೋಶೂಟ್ ಮಾಡ್ಕೊಂಡಿದ್ದಾರೆ. ಅವರು ಮಾಡ್ಕೋಬೇಕಾದ್ರೆ ಇಲ್ಲದೇ ಇರೋಂತಹ
ಅಪಮೌಲ್ಯ ಈಗ ಯಾಕೆ ಬಂತು? ಇದು ಬೇಕು ಅಂತಲೇ ಒಬ್ಬ ಫೋಟೋಗ್ರಾಫರ್ ಮೇಲೆ ಗುರಿ ಇಟ್ಟು ಮಾಡಿರುವಂತಹ ಛಾಯಾವೃತ್ತಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋದು. ಅಲ್ಲಿಯ ಸ್ಥಳೀಯರು ಇದನ್ನು ಈಗ ನಿರ್ಬಂಧ ಮಾಡಬೇಕು ಅಂತೇಳಿ ನಿನ್ನೆ ಸಭೆ ಸೇರಿ ಚರ್ಚೆ ಮಾಡಿದ್ದಾರೆ. ಒಂದು ಸ್ಥಳನ ನಿರ್ಬಂಧ ಮಾಡಬೇಕು ಅಂದರೆ ಅದು ಇದು ಹಾಸನ ಜಿಲ್ಲೆ ಪ್ರವಾಸೋದ್ಯಮವಾಗಿ ಅತಿ ಉತ್ತಮವಾದ ಸ್ಥಾನದಲ್ಲಿದೆ. ಅದನ್ನು ನಿರ್ಬಂಧಿಸಿಬಿಟ್ರೆ ಅದು ಹೀನಾಯ ಮಟ್ಟಕ್ಕೆ ಹೋಗುತ್ತೆ ಆ ಜಾಗದಲ್ಲಿ. ಜೊತೆಗೆ ಆ ಸುತ್ತಮುತ್ತ ಇರುವ ಎಲ್ಲ ದೈವ ಭಕ್ತರು ಮತ್ತು ದೇವಸ್ಥಾನಕ್ಕೆ ಯಾವುದೇ ಛಾಯಾಗ್ರಾಹಕರು ಬಂದರೂ ಅವರು ವೃತ್ತಿ ಧರ್ಮದ ಜೊತೆಗೆ ಧರ್ಮವನ್ನು ಸಹ ಪಾಲಿಸ್ಕೊಂಡು ಬಂದಿದ್ದಾರೆ. ನಾವು 30 ವರ್ಷದಿಂದ ಛಾಯಾವೃತ್ತಿ ಮಾಡ್ಕೊಂಡು ಬಂದಿರೋರು ಇದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮನವರಿಕೆ ಇದೆ. ಎಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿ ನಡ್ಕೋಬೇಕು ಮತ್ತು ಯಾವ ಜನದ ಹತ್ರ ಯಾವ ರೀತಿ ನಡ್ಕೋಬೇಕು ಮತ್ತು ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಎಲ್ಲ ಛಾಯಾವೃತ್ತಿ ಗ್ರಾಹಕರಿಗೆ ಗೊತ್ತಿದೆ. ಇತ್ತೀಚಿನ ಕೆಲವು ಯುವಕರು ಎಲ್ಲರೂ ದುಡುಕಿರ್ಬೋದು, ಬಟ್ ಅದನ್ನೇ ದೊಡ್ಡದು ಯಾಕೆ ಮಾಡಬೇಕಿತ್ತು? ಅದನ್ನು ಕೂತು ಮಾತಾಡಿ ಬಗೆಹರಿಸ್ಬೋದಿತ್ತು. ಕೈ ಎತ್ತಿ ಹೊಡೆಯೋದು ಈಗ ಅವ್ರ ಮಕ್ಕಳೇ ಯಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ. ಅದನ್ನು ಕಿತ್ಬಿಟ್ಟು ಈ ರೀತಿ ಮಾಡಿಬಿಟ್ರೆ ಹೊಡೆದಾಕ್ಬಿಟ್ರೆ ಅವ್ರಿಗೆ ವೃತ್ತಿ ಜೀವನ ಏನಾಗುತ್ತೆ? ಅವರು ಜಸ್ಟ್ ಅವ್ರಿಗೆ ಅವರ ಮ್ಯಾನ್ ಹ್ಯಾಂಡ್ ಮಾಡಿದಾಗ ಅವ್ರಿಗೆ ಯಾವ ರೀತಿ ಆಪ್ರೇಷನ್ ಆಗಿತ್ತು, ಅವ್ರ ಕಾಯಿಲೆ ಏನಿತ್ತು, ಒಬ್ಬೊಬ್ಬರು ಹಾರ್ಟ್ ಪೇಷಂಟ್ ಇರ್ತಾರೆ, ಕಿಡ್ನಿ ಫೇಲ್ಯೂರ್ ಆಗಿರ್ತಾರೆ, ಅಂಥವ್ರ ಮೇಲೆ ಹಲ್ಲೆ ಮಾಡಿದಾಗ ಅವ್ರ ಪರಿಸ್ಥಿತಿಯಲ್ಲಿ ಏನಾದ್ರು ಪ್ರಾಣಾಪಾಯ ಆದಾಗ ಅವರ ಪರಿಸ್ಥಿತಿ, ಅವರ ಮನೆಯವರ ಮುಖ್ಯಸ್ಥರ ಈ ದುಡಿತಾ ಇರೋ ಮಗನ ಕಳ್ಕೊಂಡಾಗ ಅವರ ಮನೆ ಪರಿಸ್ಥಿತಿ ಏನಾಗಬೇಕು? ಈ ನಿಟ್ಟಿನಲ್ಲಿ ಮುಂದೆ ಯಾವುದೇ ಸ್ಥಳದಲ್ಲಿ ಏನೇ ಆದ್ರೂ ಅದನ್ನು ಕೂತು ಬಗೆಹರಿಸಬೇಕು. ಕೂತು ಬಗೆಹರಿಸಿದಾಗ ಯಾವುದೇ ಸಮಸ್ಯೆ ಬಗೆಹರಿಯುತ್ತೆ. ಇಡೀ ದೇಶ ಯುದ್ಧ ಮಾಡೋದನ್ನೇ ಕೂತು ಬಗೆಹರಿಸ್ತಾರೆ. ಇದು ಒಂದು ಸಣ್ಣ ಪುಟ್ಟ ವ್ಯಾಜ್ಯನ ಇಟ್ಕೊಂಡು ಈ ರೀತಿ ಮಾಡೋದು ತುಂಬ ಅಮಾನವೀಯ ಘಟನೆ ಆಗಿದೆ. ಇವತ್ತು ನಮ್ಮ ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ ಛಾಯಾಗ್ರಾಹಕರು ಮತ್ತು ಅಕ್ಕಪಕ್ಕದ ಎಲ್ಲ ಜಿಲ್ಲೆಯ ಛಾಯಾಗ್ರಾಹಕರು ಸಹ ಈ ಒಂದು ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ನಿಟ್ಟಿನಲ್ಲಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚಿನ ಒಂದು ಕ್ರಮ ಕೈಗೊಂಡು ಮುಂದೆ ಯಾವುದೇ ರೀತಿ ಛಾಯಾಗ್ರಾಹಕರಿಗಾಗಲಿ ಇಲ್ಲ ಪರಸ್ಥಳದಿಂದ ಬರುವ ಪ್ರೇಕ್ಷಕರಿಗಾಗಲಿ ಪ್ರವಾಸಿಗರಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅದನ್ನು ಕಟ್ಟುನಿಟ್ಟಾದ ನಿಯಮವನ್ನು ರೂಲ್ಸಿ ಮಾಡಿ ಅದನ್ನು ಫಾಲೋ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ BBC ವಾಹಿನಿ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಹಾಸನ ತಾಲೂಕು ಛಾಯಾಗ್ರಾಹಕ ಸಂಘದ ಉಪಾಧ್ಯಕ್ಷರು ದೀಪ ಯಾದವ್ ಅಂತ ಮಾತಾಡ್ತಾ ಇದ್ದೀನಿ. ಏನು ಮೊನ್ನೆ ಬೆಟ್ಟದ ಬರೇಶ್ವರದಲ್ಲಿ ಏನು ಘಟನೆ ನಡೆಯಿತು, ಆ ಘಟನೆಯಲ್ಲಿ ಸಂಪೂರ್ಣವಾಗಿ ಎಲ್ರಿಗೂ ಗೊತ್ತಿದೆ. ಇಲ್ಲಿ ಛಾಯಾಗ್ರಾಹಕರು ಅವರ ವೃತ್ತಿ ಮಾಡಲಿಕ್ಕೆ ಹೋಗಿರ್ತಾರೆ. ಅವ್ರ ಜೊತೆಗೆ ಅವರನ್ನೇ ನಂಬಿ 2 ಕುಟುಂಬದವರು ಮದುವೆ ಕಾರ್ಯಕ್ರಮ ಮಾಡಿಸೋವಂಥ 2 ಕುಟುಂಬದವರು ಕೂಡ ಅವರ ಮಕ್ಕಳುಗಳು ಕಳಿಸಿರ್ತಾರೆ. ಛಾಯಾಗ್ರಾಹಕರಿಗೆ ಜವಾಬ್ದಾರಿ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಒಂದು ಮಾತಂತೂ ಸ್ಪಷ್ಟಪಡಿಸ್ತೀನಿ ಕೇಳಿ. ಹಳ್ಳಿಯಿಂದ ಸಾಮಾನ್ಯ ಒಂದು ಹೆಣ್ಮಗಳಿಗೂ ಆಗ್ಬೋದು, IT-BT ಓದಂಥ ಹೆಣ್ಮಗಳಿಗೂ ಆಗ್ಬೋದು, ನಮ್ಮ ಪದ ಫಸ್ಟು ಮೇಡಮ್ ಅಂತಲೇ ಕರೆಯೋದು, ಸರ್ ಮೇಡಮ್ ಅಂತಲೇ ನಾವು ಉಪಯೋಗಿಸೋದು. ಯಾರಿಗೂ ಕೂಡ ಏಕವಚನದಲ್ಲಿ ನಾವು ಮಾತಾಡಿರೋಂಥದ್ದು ಇದಿಲ್ಲ. ಹಾಗಾಗಿ ಮನೆ ಇಶ್ಯೂಲಿ ಏನೋ ಒಂದು ಮಾತಾಡಿದ್ರು, ಅವ್ರು ಯಾರೋ ನಿನ್ನ ಹೆಂಡತಿ ಕಳಿಸೋ ಫೋಟೋದು ಈ ಥರದ್ದು ಏನೂ ಮಾತಾಡಲ್ಲ. ಆ ಸಭ್ಯತೆ ನಮ್ಮಲ್ಲಿ ನಮ್ಮ ಛಾಯಾಗ್ರಾಹಕರಿಗೆ ಮೊದಲಿಂದಲೂ ಇದೆ. ಇನ್ನು ಇದು ಫಸ್ಟು. ಎರಡನೇದು, ಆ ಟೆಂಪಲ್ನಲ್ಲಿ ಅಶ್ಲೀಲವಾಗಿ ಛಾಯಾಚಿತ್ರ ತೆಗಿಯೋಂಥ ಇತಿಹಾಸ ನಮ್ಮ ಛಾಯಾಗ್ರಾಹಕರಿಗೆ ಇಲ್ಲ. ಯಾಕೆಂದರೆ ನಾವು ಹೋಗ್ತಾ ಇರೋದು ಅವ್ರನ್ನ ಲಕ್ಷಣವಾಗಿ ಸೀರೆ ಉಡಿಸಿ, ಪಂಚೆ ಉಡಿಸಿ, ಅದಕ್ಕೊಂದು ಕೈಲಿ ಒಂದು ದೇವಸ್ಥಾನದ ಹೂಬಟ್ಟಿ ಇಟ್ಕೊಂಡು ಫೋಟೋ ತೆಗಿತೀವಿ. ಇಲ್ಲಿವರೆಗೂ ಯಾವುದೇ ಛಾಯಾಗ್ರಾಹಕರು ಅವ್ನು ಪೋಸ್ಟ್ ಮಾಡೋದ್ರಲ್ಲಿ ಯಾವುದಾರ ಸಭ್ಯತೆ ಮೀರಿ, ಆ ಟೆಂಪಲ್ನಲ್ಲಿ ಸಭ್ಯತೆ ಮೀರಿ ತೆಗೆದಿರುವಂಥ ಯಾವುದಾರ ಒಂದು ಫೋಟೋ ಇದ್ದರೆ, ಈಗೇನು ಆರೋಪ ಮಾಡಿದಾರಲ್ಲ ಅವರು ಕೊಡಲಿ, ಆರೋಪ ಮಾಡಿದವ್ರು ಒಂದು ಕೊಳ್ಳಿ ನೋಡೋಣ. ಸಭ್ಯತೆ ಮೀರಿರೋಂಥ ನಮ್ಮ ಫೋಟೋಗ್ರಾಫರ್ ಎಲ್ಲಿ ತೆಗೆದಿದ್ದಾರೆ ಅಂತ ಕೊಳ್ಳಿ ನೋಡೋಣ. ಇನ್ನೂ ರೆಸಾರ್ಟ್ಗಳಿಗೆ ಬರೋ ಅಂಥವ್ರು, ಅಲ್ಲಿ ಪ್ರವಾಸಕ್ಕೆ ಬರೋ ಅಂಥವ್ರು ಅರ್ಧ ಚಡ್ಡಿ ತೊಡ್ಕೊಂಡು ಸ್ಲಿಪ್ಪರ್ ಹಾಕ್ಕೊಂಡು ಆ ದೇವಸ್ಥಾನಕ್ಕೆ ಒಳಗೆ ಬಂದಾಗ ಛಾಯಾಗ್ರಾಹಕರು ತೆಗಿಬೇಕಾರೆ ನಾವು ಬೈದು ಹೊರಗಡೆ ಕಳಿಸಿದ್ವಿ. ಇದು ದೇವಸ್ಥಾನ, ಸಭ್ಯತೆ ಇರಬೇಕು ಅಂತ. ಯಾರೊಬ್ಬ ಬೈಕ್ ಹಾಕ್ಕೊಂಡು ಮಧ್ಯದಲ್ಲಿ ವೀಲಿಂಗ್ ಮಾಡ್ತಾಯಿದ್ದ, ಆ ಟೈಮಲ್ಲೂ ಕೂಡ ನಮ್ಮ ಛಾಯಾಗ್ರಾಹಕರು ಹೊರಗಡೆ ಕಳಿಸಿದ್ದಾರೆ. ಈ ಉದಾಹರಣೆ ನಮ್ಮ ಹತ್ರ ಇದೆ, ಫೋಟೋಸು ಇದೆ, ನಾನು ಬೇಕಾದ್ರೆ ಅದನ್ನು ಬಿಟ್ಟು ಕೊಡ್ತೀನಿ. ಇದಕ್ಕೆ ಧರ್ಮದ ಲೇಪ ಬಳಿಬಿಡಿ. ನಾವು ಕೇಳ್ತಿರೋದು ಅಲ್ಲೇ ಆಗಿದೆ, ಅಲ್ಲೇ ಮಾಡಿದವ್ರಿಗೆ ಆ ತಪ್ಪಿಗೆ ಶಿಕ್ಷೆ ಆಗಲಿ ಅಂತ. ಅಲ್ಲಿ ಯಾವುದೇ ವ್ಯಕ್ತಿ ನಮಗೆ ಪೂರ್ವಪರವಾಗಿ ಆ ವ್ಯಕ್ತಿ ಮೇಲೆ ದ್ವೇಷ ಮಾಡೋಂಥ ಅಂಶನೇ ಇಲ್ಲ. ಯಾಕೆಂದರೆ ಆ ವ್ಯಕ್ತಿ ಅವತ್ತೇ ಗೊತ್ತಾಗಿರೋದು, ಛಾಯಾಗ್ರಾಹಕರಿಗೆ ಅವತ್ತೇ ಪರಿಚಯ. ಆ ವ್ಯಕ್ತಿ ಅವ್ರ ಊರಿಗೆ ಅವ್ರು ಚಿರಪರಿಚಿತರಿರ್ಬೋದು, ಛಾಯಾಗ್ರಾಹಕರಿಗೆ ಅವತ್ತೇ ಪರಿಚಯ ಇರೋದು. ಅಲ್ಲೇ ಆಗಿರೋದಂತೂ ಸತ್ಯ. ಅಲ್ಲೇನ 2 ರೀತಿ ಆಗಿರೋದು ಸತ್ಯ. ಒಂದು ಬಾರಿ ಕೇಳಿ ಮತ್ತು ಇನ್ನೊಂದು ಬಾರಿ ಅವ್ರನ್ನೆಲ್ಲ ಗುಂಪು ಕಟ್ಕೊಂಡು ಬಂದಿರೋದು ಎಲ್ಲ ಜಗಜ್ಜಾರೈತೆ. ಯಾವುದು ಮುಚ್ಚಿಡೋಂಥದ್ದು ಯಾವುದೂ ಇಲ್ಲ ಇದರಲ್ಲಿ. ಪ್ರಥಮವಾಗಿ ಕೂಡ ಫಸ್ಟಿಂದಲೂ ಕೂಡ ನಾನು ನಿಮ್ಮ ವಾಹಿನಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ನಿಷ್ಪಕ್ಷಪಾತವಾಗಿ ಹೇಳ್ತಾ ಇದ್ದಾರೆ. ಸರಿ ಇದ್ರೆ ಸರಿ, ತಪ್ಪಿದ್ರು ತಪ್ಪು. ಅಲ್ಲೇ ಆಗಿರೋದಂತೂ ಸತ್ಯ. ನಮ್ಮ ಛಾಯಾಗ್ರಾಹಕರಿಗೆ ಸಂಸ್ಕೃತಿ ಪಾಠನ ಯಾರೂ ಹೇಳ್ಕೊಡೋಕ್ಕಾಗಲ್ಲ. ಯಾಕಂದರೆ ಪ್ರತಿ ಹೊಸ ಕ್ಯಾಮ್ರಾ ಕಷ್ಟಪಟ್ಟು ಒಂದು ಸಾಲ ಮಾಡೋ ತರ್ತಾನೋ ಗೊತ್ತಿಲ್ಲ, ದೇವ್ರ ಮುಂದೆ ಇಟ್ಟು
ಫಸ್ಟು ಪೂಜೆ ಮಾಡೋದು ಗಣೇಶನ. ಅವ್ರ ಮನೆದೇವ್ರು ಯಾರು ಪೂಜೆ ಮಾಡ್ತಾರೆ. ಯಾವುದೇ ಮದುವೆ ಮನೆಗಳಿಗೆ ಫಸ್ಟ್ ಕಾರ್ಯಕ್ರಮಕ್ಕೆ ಹೋದಾಗ ನಿಮ್ಮ ಮನೆ ದೇವ್ರ ಮನೆ ಎಲ್ಲಿದೆ ಅಂತ ನಾವೇ ಕೇಳ್ತೀವಿ. ಮೊದಲು ಶೂಟ್ ಮಾಡೋದು ದೇವ್ರನ್ನ, ಆ ನಂತರ ಆ ಟೋಟಲ್ ಇಡೀ ಮನೆಗಳನ್ನು ನಾವು ಕವರೇಜ್ ಮಾಡ್ತೀವಿ. ಇಡೀ ಪ್ರೋಗ್ರಾಮ್ಗಳು ನಮಗೆ ಧರ್ಮನ ಯಾರೂ ಕಲಿಸ್ಬೇಕಾಗಿಲ್ಲ, ಹುಟ್ಟಾಗಲೇ ಇದೆ. ವೃತ್ತಿ ಧರ್ಮನೂ ಇದೆ, ನಾವು ಹುಟ್ಟಿದ ಧರ್ಮನೂ ಇದೆ. ಪ್ರತಿ ಹಿಂದೂ ಸಮಾಜೋತ್ಸವಕ್ಕೆ ಆಗ್ಬೋದು, ಪ್ರತಿ ಹಾಸನಲ್ಲಿ ಏನೇ ಆದರೂ ಕೂಡ ಹಿಂದೂ ಮಹಾಗಣಪತಿ ಪ್ರತಿ ವರ್ಷ ನಡೆಯುತ್ತೆ. ನಿಮಗೆ ಗೊತ್ತು ಮಾಧ್ಯಮದವ್ರಿಗೆ. ಅದನ್ನು ನಮ್ಮ ಛಾಯಾಗ್ರಾಹಕರು ಅಚ್ಚುಕಟ್ಟವಾಗಿ ಚಿತ್ರೀಕರಣ ಮಾಡಿ ರಾಷ್ಟ್ರಾದ್ಯಂತ ಹಬ್ಬಿಸೋರು ನಾವು. ಯಾವುದೇ ರೀತಿಯಾದಂಥ ಹಣವಿಲ್ಲದಲೇ ನಿಸ್ವಾರ್ಥವಾಗಿ ಬಂದು ಅವತ್ತು ಬೆಳಗಿಂದ ಸಂಜೆವರೆಗೂ ಯಾವುದೇ ಕಾರ್ಯಕ್ರಮ ಇಲ್ಲದಲೇ ಆ ಸಮಾಜೋತ್ಸವನ ಯಶಸ್ವಿ ಮಾಡಿಕೊಡೋರು ನಾವು. ನಮ್ಮನ್ನು ಹಿಂದುತ್ವ ವಿರೋಧಿಗಳು ಅಂತ ದಯವಿಟ್ಟು ಹೇಳ್ಬೇಡಿ, ಪೋಸ್ಟ್ ಮಾಡಬೇಡಿ, ಅದೊಂದನ್ನು ಬಿಂಬಿಸ್ಬೇಡಿ. ಅಲ್ಲೇ ಆಗಿದೆಯಾ, ಆಗಿದೆ. ತಪ್ಪಾಗಿದೆಯಾ, ತಪ್ಪಾಗಿದೆ. ಅದು ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡ್ತಾರೆ. ಛಾಯಾಗ್ರಾಹಕರನ್ನ ಹಿಂದೂ ವಿರೋಧಿಗಳು ಅಂತಲೂ ಹೇಳ್ಬೇಡಿ. ಆಮೇಲೆ ನಾವು ಹಾಸನದವರು, ಸ್ಥಳೀಯರು ನಾವು ಕೂಡ, ನಾವು ಹೊರಗಿಂದ ಬಂದಿಲ್ಲ. ಮಲೆನಾಡು ಹಾಸನಕ್ಕೆ ಜಾಯಿನ್ ಆಗಿರೋದು, ಅದೇನು ಹೊರಗಡೆ ಇಲ್ಲ. ಹಾಸನಕ್ಕೆ ಸಕಲೇಶ್ಪುರ ಏನಾಗಬೇಕು ಅಂದ್ರೆ ತಾಲೂಕೆ. ಹಾಸನದ MP ಕೂಡ ಸಕಲೇಶ್ಪುರಕ್ಕೆ ಸದಸ್ಯರಾಗಿರ್ತಾರೆ. 8 ತಾಲೂಕುಗಳಲ್ಲಿ ಸಕಲೇಶ್ಪುರನೂ ಒಂದು. ಮಲೆನಾಡು ಸೌಂದರ್ಯಗಳನ್ನ ಅತಿ ಹೆಚ್ಚೋರು ಅಂದರೆ ಛಾಯಾಗ್ರಾಹಕರೇ, ಅದರಲ್ಲಿ 2 ಮಾತಿಲ್ಲ. ನಮ್ಮನ್ನು ದಯವಿಟ್ಟು ಹಿಂದೂ ವಿರೋಧಿಗಳು ಅಂತ ಮಾಡಬೇಡಿ. ವಿಚಾರಣೆ ಏನಿದೆ ನ್ಯಾಯಾಲಯದಲ್ಲಿದೆ, ತೀರ್ಪು ಏನಿದೆ ನ್ಯಾಯಾಧೀಶರು ಕೊಟ್ಟೇ ಕೊಡ್ತಾರೆ. ಕಾನೂನು, ಯಾಕೆಂದರೆ ತಪ್ಪು ಮಾಡಿದವ್ರಿಗೆ ಯಾವತ್ತೂ ಕೂಡ ನಮ್ಮ ನೆಲದಲ್ಲಿ ಯಾವುದೇ ರೀತಿ ಅಂತ ಇದಿಲ್ಲ, ಅದಕ್ಕೆ ಶಿಕ್ಷೆ ಅಂತೂ ಆಗೇ ಆಗುತ್ತೆ. ಇನ್ನು ಮುಂದಾದರೂ ಕೂಡ ನಮ್ಮ ಛಾಯಾಗ್ರಾಹಕರು ಇಲ್ಲೇ ಹೋದರೂ ಕೂಡ ಸರ್ಕಾರ ಅದಕ್ಕೊಂದು ಭದ್ರತೆ ಇರಬೇಕು. ಆ ದೇವಸ್ಥಾನಕ್ಕೊಂದು ಗೈಡ್ಲೈನ್ಸ್ ಕೊಡಿ, ಯಾವ ಕಡೆ ಏನು ಶೂಟ್ ಮಾಡಬೇಕು, ಏನು ಮಾಡಬೇಕು, ಅದಕ್ಕೊಂದು ಭದ್ರತೆ ಕೊಡಿ. ಮೊದಲು ಅದಕ್ಕೊಂದು ಗೈಡ್ಲೈನ್ಸ್ ಕೊಡಿ. ಅದನ್ನು ಮೀರಿದ್ರೆ 4 ಕಡೆ CC ಕ್ಯಾಮ್ರಾ ಸರ್ಕಾರದ ಕಡೆಯಿಂದ ಹಾಕಿ. ಅಲ್ಲಿ ಯಾರು ತಪ್ಪು ಮಾಡ್ತಾರೆ ಅನ್ನೋದನ್ನು ನಮ್ಮ ಮೊಬೈಲಲ್ಲಿ ಇದ್ದರೆ ಎಡಿಟ್ ಮಾಡ್ತೀವಿ, ಅದು 100 ಮಾತಾಡ್ಬೋದು. ಸರ್ಕಾರದ CC ಕ್ಯಾಮ್ರಾ ಇದ್ದರೆ ಯಾರಾದರೂ ಏನಾದ್ರು ಮಾಡಲಿಕ್ಕಾಗತ್ತಾ? DC ಅವರು ಡೈರೆಕ್ಟಾಗಿ ತರಿಸ್ಕೊಳ್ಳಿ. ಯಾರಿಂದ ತಪ್ಪು, ನಮ್ಮ ಛಾಯಾಗ್ರಾಹಕರಿಂದ ತಪ್ಪಾದರೆ ನಾವು ಸಂಘದಿಂದ ಕರೆಸ್ಬಿಟ್ಟು ಅವ್ರಿಗೆ ಚೀಮಾರಿ ಹಾಕಿಸಿ ಅವ್ನಿಗೇನು ಶಿಕ್ಷೆ ಕೊಡು ನಾವು ಕೊಡ್ತೀವಿ. ಸಂಘಟನೆ ಇದೆ, ನಮಗೊಂದಿದೆ, ನ್ಯಾಯಾಲಯ ಇದೆ ಶಿಕ್ಷೆ ಕೊಡೋಕ್ಕೆ. ವ್ಯಕ್ತಿ ವೈಯಕ್ತಿಕವಾಗಿ ಕೈಗೆ ತಗೊಂಡು ಶಿಕ್ಷೆ ಕೊಡೋ ಅಂಥದ್ದನ್ನು ಯಾರೂ ಒಪ್ಪೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ವಿ. ಇದನ್ನು ಇಲ್ಲಿಗೆ ಮುಂದುವರಿಸ್ಕೊಂಡು ಹಿಂದೂ ವಿರೋಧಿ ಅನ್ನೋದನ್ನು ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಒಪ್ಪಲ್ಲ. ಹಾಸನ್ VVC ನ್ಯೂಸ್ ಬಗ್ಗೆ ಫೋಟೋಗ್ರಾಫರಿಂದ ಒಂದು ನಿಷ್ಪಕ್ಷಪಾತವಾಗಿ ಹೇಳಿದಾರಲ್ಲ, ಅದೇ ಅವರು ನಾವು ಅದನ್ನ ಬೈಟ್ತಾ ಅಂತಲ್ಲ, ಅದು ನಾವು ಆಗ್ಲಿಂದಲೂ ಕೂಡ ನಿಷ್ಪಕ್ಷಪಾತವಾಗಿ VVC ನ್ಯೂಸ್ ನಮ್ಮ ಜೊತೆ ಇದು ಮಾಡಿದ್ದಾರೆ. ಅಲ್ಲ, ಪ್ರತಿಯೊಂದು ಕೆಲವೊಂದು ಮಾಧ್ಯಮಗಳು ಕೆಲವೊಂದು ಏನೇನೋ ಅದನ್ನು ವರದಿನ ಉಲ್ಟಾ ಪಲ್ಟಾ ಏನೇನೋ ತಿರುಗಿಸಿದ್ರು. ಈ ಕಡೆಯವ್ರನ್ನೇ ಕೂಡ ಹಲ್ಲೆಕೋರರು ಅಂದರು, ಹಲ್ಲೆಕೋರರು ಯಾರು ಅನ್ನೋದನ್ನು ಕೂಡ ಉಲ್ಟಾ ಮಾಡಿದ್ದಾರೆ. ಅದನ್ನು VVC ನ್ಯೂಸ್ ಅವರು ಆ ವರದಿಗಾರರಾಗ್ಬೋದು, ಅಲ್ಲಿ ಮಾಧ್ಯಮದಲ್ಲಿ ನಿಂತು ಅದನ್ನು ನಡೆಸ್ಕೊಂಡು ನಿರೂಪಣೆ ಮಾಡಿದಂಥರಾಗ್ಬೋದು, ಆ ಚಾನಲ್ನ ಏನು ಆಡಳಿತ ವ್ಯವಸ್ಥೆ ಇರ್ಬೋದು ಕೂಡ ಈ ವಿಷಯದಲ್ಲಿ ದಕ್ಷವಾಗಿ ನಿಂತು ಕೂಡ ನೊಂದವ್ರ ಪರ ನಿಂತಿದ್ದೀರಾ. ಇಲ್ಲಿ ಅವ್ರ ಪರ ಇವ್ರ ಪರ ಅಲ್ಲ, ನೊಂದವ್ರ ಪರ ನಿಂತಿದ್ದೀರಾ. ನೋವು ಅವ್ರ ಕಡೆ ಆಗಿದ್ರೆ ಅವ್ರ ಪರ ನಿಲ್ಲಿ, ನೋವು ನಮ್ಮ ಕಡೆ ಆಗಿದೆ, ಅನ್ಯಾಯ ನಮ್ಮ ಕಡೆ ಆಗಿದೆ, ನಮ್ಮ ಪರ ನಿಂತಿದ್ದೀರಾ. ಈ ಒಂದು ವಿಷಯಕ್ಕೆ ಸಮಸ್ತ ನಮ್ಮ ಹಾಸನ ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ಅಥವಾ ಇಡೀ ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಕಡೆಯಿಂದ ಎಲ್ಲ ಛಾಯಾಗ್ರಾಹಕರ ಬಂಧುಗಳಿಂದ VVC ವಾಹಿನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ.